ಹಾಯ್ ಸ್ನೇಹಿತರೆ, ನನ್ನ ವಿಡಿಯೋಗೆ ಸ್ವಾಗತ. ಬಹಳ ಸಮಯದ ಬಳಿಕ ನನ್ನ ಈ ಮುಖ ಫೇಸ್ ತೋರಿಸಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋದ ಉದ್ದೇಶ ಇಷ್ಟೇ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೇನೆ ಇವತ್ತು. ಅಂದರೆ ಉದ್ದಕ್ಕೆ ಎಳೆದುಕೊಂಡು ಹೋಗುವುದಿಲ್ಲ, ಸ್ವಲ್ಪ ಶಾರ್ಟ್ ಆಗಿ, ಅಂದರೆ ನಿಮಗೂ ಕೂಡ ಬೋರ್ ಆಗಬಾರ್ದು. ಆ ಕಾರಣದಿಂದ ಈ ವಿಡಿಯೋದ ಉದ್ದೇಶ 2025 ಜನವರಿಯಿಂದ 2025 ಡಿಸೆಂಬರ್, ಅಂದರೆ 12 ತಿಂಗಳು ನನ್ನ ಯೂಟ್ಯೂಬ್ ಜರ್ನಿ ಹೇಗಾಯಿತು, ಯೂಟ್ಯೂಬ್ ಚಾನೆಲ್ ಗ್ರೋತ್ ಆಯಿತಾ ಅಥವಾ ಕಂಪ್ಲೀಟ್ ಡೌನ್ ಆಯಿತಾ, ಈ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಅದೇ ರೀತಿ ನನ್ನ ಲೈಫಲ್ಲಿ ಏನೆಲ್ಲ ಆಯಿತು 2025ರಲ್ಲಿ, ಅಂದರೆ ಇನ್ನೇನು 2026ಕ್ಕೆ ಕೆಲವೇ ದಿನಗಳಿವೆ. ಇದರ ಮಧ್ಯೆ ಒಂದು ವರ್ಷದ ಇದು ಅಂದರೆ ಪರಿಚಯ ಅಂದರೆ ಒಂದು ವರ್ಷದ ಏನೆಲ್ಲ ಆಯಿತು ಅದರ ವಿವರಣೆ ನಿಮಗೆ ಇವತ್ತು ನೀಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನನ್ನ ಚಾನೆಲ್ ಮಾನಿಟೈಸ್ ಆಗಿ 1.5 ವರ್ಷ ಆಯಿತು. ಬಹುತೇಕ ಕಳೆದ 1.5 ವರ್ಷ ಅಲ್ಲ, 1 ವರ್ಷ 1 ತಿಂಗಳು ಆಯಿತು ಅಂತ ಅನಿಸುತ್ತೆ. ಅಂದರೆ ಇದಕ್ಕಿಂತ ಮೊದಲು ನಂದು ಬೇರೆ ಚಾನೆಲ್ ಇತ್ತು, 2-3 ಚಾನೆಲ್ ಬೇರೆ ಇತ್ತು. ಇದ್ಯಾವುದು ಕೂಡ ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್, ಅಂದರೆ ಯೂಟ್ಯೂಬ್ನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಕೆಲವೊಂದು ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ, ಕಾಪಿರೈಟ್ ಆಗಿದೆ, ಕ್ಲೈಮ್ ಆಗಿದೆ ಅಥವಾ ಸ್ಟ್ರೈಕ್ ಇದೆಲ್ಲ ಆಗಿ ಕೆಲವೊಂದು ಚಾನೆಲ್ಗಳು ಕೂಡ ಅಲ್ಲಿಗೆ ನಿಲ್ಲಿಸಿದ್ದೇನೆ. ಇದು ಇನ್ನೂ ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಡಿಲೀಟ್ ಮಾಡಿ ಕಂಟಿನ್ಯೂ ಮಾಡಬಹುದಿತ್ತು. ಆದರೂ ಕೂಡ ಬೇಡ, ಹೊಸದಾಗಿ ಒಂದು ಚಾನೆಲ್ ಸ್ಟಾರ್ಟ್ ಮಾಡೋಣ ಅಂತ 2 ವರ್ಷದ ಹಿಂದೆ ಆಗಸ್ಟ್ನಲ್ಲಿ ಆಗಿತ್ತು ನನ್ನ ಈ ಅಮೀರ್ ಬೆಳಪು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ. ಈಗ ಪೇಜ್ ಅಂತ ಚೇಂಜ್ ಮಾಡಿದ್ದೇನೆ. ಅಮೀರ್ ಬೆಳಪು ಹಾಗೆ ಇದೆ, ಪೇಜ್ ಅಂತ ಒಂದು ಚೇಂಜ್ ಮಾಡಿದ್ದೇನೆ, ಅಷ್ಟೇ ಒಂದು ಚೇಂಜಸ್. ಈ ಚಾನೆಲ್ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಕ್ಲೈಮು ಅಥವಾ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಅಥವಾ ಏನಾದರೂ ಯೂಟ್ಯೂಬ್ ಗೈಡ್ಲೈನ್ಸ್ಗೆ ವಿರುದ್ಧವಾದ ಯಾವುದಾದ್ರೂ ವಿಡಿಯೋಸ್ಗಳಾಗಲಿ ಹಾಕಲೇಬಾರ್ದಂತ ತೀರ್ಮಾನ ಮಾಡಿ ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ. ಬಹುತೇಕ ಮೊದಲಿಗೆ ಒಳ್ಳೆಯ ರೀತಿಯಲ್ಲೇ ಈ ಚಾನೆಲ್ ಸ್ಟಾರ್ಟ್ ಆಗ್ತಾ ಇತ್ತು, ಹೋಗ್ತಾ ಇತ್ತು, ಮೂವ್ ಆಗ್ತಾ ಇತ್ತು. ಕ್ರಮೇಣ ಯಾವ ವಿಡಿಯೋಸು ಹೇಗೆ ಮಾಡೋದು ಎಂಬುದರ ಬಗ್ಗೆ ಮಾಹಿತಿ ಕೂಡ ಸ್ವಲ್ಪ ಕೊರತೆ ಇತ್ತು. ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ, ಟೆಕ್ ಚಾನೆಲ್ ಎಲ್ಲ ನೋಡ್ತಾ ಇದ್ದೆ. ಅದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವಾಗ ಕನ್ಫ್ಯೂಷನ್ ಆಗ್ತದೆ. ಒಬ್ಬೊಬ್ಬರು ಸುಳ್ಳು ಹೇಳ್ತಾ ಇರ್ತಾರೆ, ಮತ್ತು ಕೆಲವರು ಸತ್ಯ ಹೇಳಿದ್ರು ಕೂಡ ಅದನ್ನು ಸತ್ಯ ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅಂದರೆ ನನಗೆ ಹೇಗೆ ಅನಿಸಿತು, ಒಂದು ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೈಮ್ ಇದ್ಯಾವುದು ಬರದ ಹಾಗೆ ನೋಡಿಕೊಂಡು ಹೋದರೆ ಸಾಕು ಅಂತ ತೀರ್ಮಾನಿಸಿ ಹೋದೆ. ಆದರೂ ಕೂಡ ಕೆಲವೊಂದು ವಿಡಿಯೋಸ್ಗಳು ವೈಲೆನ್ಸ್ ಅಂತ ಯೂಟ್ಯೂಬ್ ಇರ್ತದೆ, ಅದರ ಗೈಡ್ಲೈನ್ಸ್ಗೆಲ್ಲ ಬದ್ಧವಾಗದ ವಿಡಿಯೋಗಳಿರ್ತದೆ. ಅಂದರೆ ಕೆಲವೊಂದು ಹೊಡೆಯುವ ದೃಶ್ಯಗಳಿರ್ತದೆ. ಇಂತಹ ದೃಶ್ಯಗಳು 1-2 ವಿಡಿಯೋಸ್ಗಳು ಹಾಕಿದ್ದೇನೆ. ಕೆಲವೊಂದು CC ಕ್ಯಾಮ್ರಾದ ದೃಶ್ಯಗಳು ವಿವರಣೆ ಸಮೇತ ಹಾಕುವಾಗ ಅಲ್ಲಿ ಸ್ವಲ್ಪ ಹೊಡೆಯುವ ದೃಶ್ಯಗಳೆಲ್ಲ ಇತ್ತು. ಅದಕ್ಕೆ ಅವರದೊಂದು ಸ್ಟ್ರೈಕ್ ಬಂದಿತ್ತು ಈ ಚಾನೆಲ್ಗೆ, ಇಲ್ಲ ಅಂತ ಇಲ್ಲ. ಅದರ ಕ್ರಮೇಣ ಆ ವಿಡಿಯೋ ಡಿಲೀಟ್ ಮಾಡಿದ ಮೇಲೆ ಆ ಸ್ಟ್ರೈಕ್ ಎಲ್ಲ ಹೊರಟೋಯ್ತು. ಆಮೇಲೆ ಹೇಗೂ ಕಷ್ಟಪಟ್ಟು 1,000 ಸಬ್ಸ್ಕ್ರೈಬು, ಅದೇ ರೀತಿ 4,000 ವಾಚ್ ಅವರ್ಸ್ ಹೀಗೆ ಮಾಡಿ ಕಂಪ್ಲೀಟ್ ಮಾಡಿ ಹೇಗೋ ಮಾನಿಟೈಸ್ ಅಂತ ಆಯಿತು ಚಾನೆಲ್. ಕಳೆದ ವರ್ಷನೇ ಆಗಿತ್ತು ಇದು. ಅದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಕಳೆದ ವರ್ಷ ಕೂಡ ಮಾನಿಟೈಸ್ ಆಗಿದೆ ಅಂತ. ಮತ್ತೆ ಆ ಬಳಿಕ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಂದು ಯಾವ ರೀತಿ ಅಂದರೆ, ನನ್ನ ಚಾನೆಲ್ ಬೇರೆ ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ವ್ಯೂಸ್ ಬರುವುದಿಲ್ಲ, ಬಹಳಷ್ಟು ಕಡಿಮೆ ವ್ಯೂಸ್ ಬರ್ತದೆ. ಕೆಲವೊಂದು ವಿಡಿಯೋಸ್ಗಳಿಗೆ ಮಾತ್ರ ವ್ಯೂಸ್ ಬರ್ತದೆ, ಮತ್ತೆ ಕೆಲವು ವಿಡಿಯೋಸ್ಗಳಿಗೆ ವ್ಯೂಸೇ ಬರುವುದಿಲ್ಲ. ಅಂದರೆ 100-200 ವ್ಯೂಸ್ ಬಂದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಅದೇ ರೀತಿ ದರ್ಗಾದ ವಿಡಿಯೋಸ್ಗಳು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ದರ್ಗಾದ ಬಗ್ಗೆ ಮಾಹಿತಿಗಳಾಗಲಿ ಅಥವಾ ಎಲ್ಲ ಮಾಹಿತಿಗಳು, ಎಲ್ಲೆಲ್ಲಿ ಯಾವ ದರ್ಗಾಗಳಿವೆ ಇವುಗಳ ಬಗ್ಗೆ ವಿಡಿಯೋಸ್ ಮಾಡತೊಡಗಿದೆ. ತುಂಬ ಜನ ಈ ವಿಡಿಯೋಸನ್ನು ಲೈಕ್ ಮಾಡಿದರು. ಅದೇ ರೀತಿ ಸಬ್ಸ್ಕ್ರೈಬರ್ ಕೂಡ ತುಂಬ ಜನ ಆದರು. 1,000 ಸಬ್ಸ್ಕ್ರೈಬ್ ಇತ್ತು. ಆ ಬಳಿಕ ಸಬ್ಸ್ಕ್ರೈಬ್ ನನಗೆ ಜಾಸ್ತಿ ಆಗ್ತಾನೆ ಇರಲಿಲ್ಲ. ಈ ಬಗ್ಗೆ ಯಾವುದನ್ನು ನಾನು ತಲೆ ಕೆಡಿಸಿಕೊಳ್ಳಲು ಕೂಡ ಇಲ್ಲ. ಯಾಕೆಂದರೆ ನಂದು ಯಾವುದು ಟಾಸ್ಕ್ ಇದೆ ಯೂಟ್ಯೂಬ್ ಕೊಟ್ಟದ್ದು, 1,000 ಸಬ್ಸ್ಕ್ರೈಬ್, 4,000 ಗಂಟೆ ವಾಚ್ ಅವರ್ಸ್, ಇದು ಕಂಪ್ಲೀಟ್ ಆಗಿತ್ತು. ಇನ್ನೇನಿದ್ರು ಮಾನಿಟೈಸಲ್ಲಿ ಡಾಲರ್ ಕೌಂಟ್ ಆಗ್ತಾ ಇರ್ತದೆ. ನಮ್ಮದು ಮಾನಿಟೈಸ್ ಆಗಿದೆ, ಡಾಲರ್ ಕೌಂಟ್ ಆಗ್ತಾ ಇರ್ತದೆ. ಅದೊಂದು $100 ಕಂಪ್ಲೀಟ್ ಮಾಡಬೇಕು ಅನ್ನುವ ಉದ್ದೇಶ ಇತ್ತು. ಆ ಕಾರಣದಿಂದ ದರ್ಗಾದ ವಿಡಿಯೋಸ್ಗಳಿಗೆ ಜಾಸ್ತಿಯಾಗಿ ಫೋಕಸ್ ಮಾಡಿದೆ. ಯಾಕೆಂದರೆ ಒಂದನೇದಾಗಿ ನಂದು ಉದ್ದೇಶ ಏನಂದರೆ ಎಲ್ಲ ದರ್ಗಾಗಳನ್ನು ಜನರಿಗೆ ಪರಿಚಯ ಮಾಡಬೇಕು.
ಅದು ನನಗೆ ಅದರ ಹಿಸ್ಟ್ರಿ ಗೊತ್ತಿಲ್ಲದೇ ಇರಲಿ, ನನಗೆ ಗೊತ್ತಿಲ್ಲದಿದ್ದರೂ ಬೇರೆಯವರಿಗಂತೂ ಖಂಡಿತ ಗೊತ್ತಿರುತ್ತೆ. ಈ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲರಿಂದ ಮಾಹಿತಿ ಸಂಗ್ರಹಿಸಿ ದರ್ಗಾದ ವಿಡಿಯೋಸ್ಗಳನ್ನು ಮಾಡುತ್ತಾ ಹೋದೆ. ಕೆಲವೊಂದು ದರ್ಗಾಗಳ ಮಾಹಿತಿ ನನಗೆ ಪರಿಪೂರ್ಣವಾಗಿ ಸಿಗಲಿಲ್ಲ. ಕಾರಣ ಇಷ್ಟೇ, ಅಂದರೆ ಎಲ್ಲ ಹೇಳಿದ್ದು ಸತ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೆಲವೊಂದು ಅದಕ್ಕೆ ಒಂದು ಸಣ್ಣ ಚರಿತ್ರೆಗೆ ದೊಡ್ಡದಾದ ಒಂದು ಕಥೆಯನ್ನು ಕಟ್ಟಿರುವಂತಹ ಸಂಭವ ಕೂಡ ಇರ್ತದೆ. ಇಂತಹ ಚರಿತ್ರೆಗಳು ಸಿಕ್ಕಿದ್ದನ್ನು ಅಲ್ಲಿಯೇ ನೆಗ್ಲೆಕ್ಟ್ ಮಾಡಿದೆ. ವಿಶ್ವಾಸ ಬರುವಂತಹ ವಿಶ್ವಾಸಾರ್ಹ ಸುದ್ದಿಗಳನ್ನು ಮಾತ್ರ ಅಥವಾ ಚರಿತ್ರೆಗಳನ್ನು ಮಾತ್ರವಷ್ಟೇ ಹಾಕಿದ್ದೇನೆ. ಮತ್ತೆ ಕೆಲವು ದರ್ಗಾಗಳ ಪರಿಚಯ ಮಾಡಿದ್ದೇನೆ, ಚರಿತ್ರೆಗಳನ್ನು ಹಾಕಲಿಲ್ಲ. ಕಾರಣ ಇಷ್ಟೇ, ಅದನ್ನು ಚರಿತ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅರಿತ ಮೇಲೆ ಮಾತ್ರವಷ್ಟೇ ಅದರ ಚರಿತ್ರೆಗಳನ್ನು ಹಾಕಬೇಕಂತ ತೀರ್ಮಾನ ಮಾಡಿದ್ದೇನೆ. ಇದೇ ರೀತಿ ಮೂವ್ ಆಗ್ತಾ ಹೋಯಿತು. ವ್ಯೂವರ್ಸ್ಗಳು ಜಾಸ್ತಿ ಆದರು, ಅದೇ ರೀತಿ ಸಬ್ಸ್ಕ್ರೈಬರ್ಗಳು ಕೂಡ ಜಾಸ್ತಿ ಆದರು. ಒಂದು ಟೈಮಲ್ಲಿ 1,000 ಇದ್ದದ್ದು ಈಗ ಈ ಹಿಂದಿಗೆ ಒಂದು 5,300 5,200, ನಾನು ಇದಕ್ಕಿಂತ ಮೊದಲು ಗಮನಿಸಿಲ್ಲ, ಅಷ್ಟು ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನೆಲ್ಗೆ. ಅದೊಂದು ದೊಡ್ಡದೊಂದು, ಅಂದರೆ ನಂದೊಂದು ಭಾಗ್ಯ ಅಂತ ಹೇಳ್ಬಹುದು. ಇಷ್ಟು ಜನ ಸಬ್ಸ್ಕ್ರೈಬರ್ಗಳಿದ್ದಾರೆ. ಅದೇ ರೀತಿ ಬೇರೆ ಯಾವುದೇ ವ್ಲಾಗ್ ವೀಕ್ಷಿಸದಿದ್ದರೂ ಕೂಡ ದರ್ಗಾದ ವಿಡಿಯೋಸ್ಗಳನ್ನು ಕಂಪ್ಲೀಟ್ ಆಗಿ ವೀಕ್ಷಿಸುತ್ತಾರೆ. ಇದೇ ಕಾರಣದಿಂದಾಗಿದೆ ನನಗೆ ಅಲ್ಲಿ ಡಾಲರ್ ಕೌಂಟ್ ಆಗ್ತಾ ಇತ್ತು. ಯಾವ ರೀತಿ ಅಂದರೆ, ಒಂದು ವಿಡಿಯೋಗೆ ವ್ಯೂಸ್ ಜಾಸ್ತಿ ಬಂದರೂ ಕೂಡ ಡಾಲರ್ ಜಾಸ್ತಿ ಕೌಂಟ್ ಆಗ್ತಾ ಇರಲಿಲ್ಲ. ಈ ಕಾರಣದಿಂದ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಅಂದರೆ 1,000 ವ್ಯೂಸ್ ಬಂದರೂ ಕೂಡ ಅದಕ್ಕೆ $0.15 $0.20 ಈ ರೀತಿ ಆಗ್ತಾ ಇತ್ತು. ಇದರಿಂದ ಬಹಳಷ್ಟು ತೊಂದರೆ ಅನುಭವಿಸಬೇಕಾಯಿತು. ಅಂದರೆ ರೆವೆನ್ಯೂ ಬಹಳಷ್ಟು ಕಡಿಮೆ ಬರ್ತಾ ಇತ್ತು. ಕಡಿಮೆ ಅಂದಾಜಿನಲ್ಲಿ ತುಂಬಾ ಕಡಿಮೆ ರೆವೆನ್ಯೂ ಬರ್ತಾ ಇದ್ದ ಕಾರಣ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ವಿಡಿಯೋಸ್ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ವಿಡಿಯೋಸ್ ಹಾಕ್ಲೇಬೇಕಾಗ್ತಿತ್ತು. ವಿಡಿಯೋಸ್ ಹಾಕ್ತಾ ಇದ್ದೆ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಿರಾಸೆ ಆಗಬಾರ್ದು. ಒಂದು ದರ್ಗಾದ ಎಲ್ಲ ವಿಡಿಯೋಸ್ಗಳು ಪರಿಚಯ ಮಾಡ್ತೇನೆ ಅಂತ ಹೇಳಿದ ಮೇಲೆ ಅದನ್ನು ವಿಡಿಯೋಸ್ ಮಾಡಲೇಬೇಕಾಗ್ತದೆ. ಅದೇ ಕೆಲವೊಂದು ಬೇರೆ ಚರಿತ್ರೆ, ದರ್ಗಾದ ಚರಿತ್ರೆ ಅಲ್ಲದೆ ಬೇರೆ ವಿಡಿಯೋಸ್ಗಳು ಹಾಕಲು ಸ್ಟಾರ್ಟ್ ಮಾಡಿದೆ. ಇದಕ್ಕೂ ಕೂಡ ವ್ಯೂಸ್ ಬರ್ತಾ ಇತ್ತು. ಅದಂದ್ರೆ ಉಪಯೋಗಿಸಿ AI ಮೂಲಕ ಕೆಲವೊಂದು ಸೀನ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ನಮಗೆ ಅದು ಬೇರೆ ಎಲ್ಲಿ ಕೂಡ ಸಿಗುವುದಿಲ್ಲ. ಯೂಟ್ಯೂಬ್ನಿಂದ ಆ ಸೀನನ್ನು ತೆಗೆಯುವಾಗಿಲ್ಲ. ಬೇರೆಯವರ ವಿಡಿಯೋದಿಂದ ಯೂಟ್ಯೂಬ್ನಿಂದ ಸೀನ್ ತೆಗೆದ್ರೆ ಅಲ್ಲಿ ಸ್ವಲ್ಪ ಸ್ಟ್ರೈಕ್ ಅಥವಾ ಕ್ಲೈಮ್ ಬರುವ ಸಾಧ್ಯತೆ ಇರುವ ಕಾರಣ AI ಅಂದರೆ ಕಾಲ್ಪನಿಕವಾಗಿ, ಈ ಚರಿತ್ರೆ ಸತ್ಯವಾದರೂ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವೊಂದು ಚಿತ್ರಗಳನ್ನು AI ಮೂಲಕ ರಚಿಸಿ ಹಾಕಿದ್ದೇನೆ. ದರ್ಗಾದ ವಿಡಿಯೋಸ್ಗಳಿಗಲ್ಲ, ಬೇರೆ ಚರಿತ್ರೆಯ ವಿಡಿಯೋಸ್ಗಳಿಗೆ. ನೀವು ಗಮನಿಸಬಹುದು, ನನ್ನ ಚಾನೆಲ್ಗೆ ಹೋದರೆ ಖಂಡಿತವಾಗಿ ಇದೆಲ್ಲ ವಿಡಿಯೋಸ್ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಈ ಯೂಟ್ಯೂಬ್ ಚಾನೆಲ್ನಿಂದ ಅಂದರೆ ವೃತ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹವ್ಯಾಸ ಅಂತ ಹೇಳಬಹುದು. ನಮಗೆ ಒಂದು ಮನಸಂತೃಪ್ತಿಗೋಸ್ಕರ ಈ ವಿಡಿಯೋಸ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಹಣದ ಅವಶ್ಯಕತೆ ಇದ್ರೂ ಅದರ ಆಸೆ ಇರಲಿಲ್ಲ. ಯಾಕೆಂದ್ರೆ ಯೂಟ್ಯೂಬಲ್ಲಿ ಹಣ ಬಂದು ಜೀವನ ಮಾಡಬೇಕಂತ ದೊಡ್ಡ ಕನಸೇನು ನನ್ನಲ್ಲಿ ಇಲ್ಲ. ಅದೇ ರೀತಿ ಅಂತಹ ಕನಸನ್ನು ಇಟ್ಟುಕೊಂಡು ಯೂಟ್ಯೂಬ್ಗೆ ಹೋದ್ರೂ ಕೂಡ ಅದರಲ್ಲಿ ಏನು ಸಾಧಿಸಲಿಕ್ಕೆ ಕೂಡ ಬಹಳಷ್ಟು ಕಷ್ಟ ಆಗ್ತದೆ. ಅಂದರೆ ಆ್ಯಕ್ಚುಲಿ ಯಾವ ರೀತಿ ಅಂದರೆ, ಎಲ್ಲ ಯೂಟ್ಯೂಬರ್ಸ್ಗಳ ಹಾಗೆಲ್ಲ ನಮ್ಮ ಹತ್ರ ಒಂದು ಮೊಬೈಲ್ ಮಾತ್ರ ಇರೋದು. ಸಾಮಾನ್ಯ ಜನರ ಹಾಗೆ ಒಂದು ಸಣ್ಣ ಮೊಬೈಲ್, ಒಪ್ಪೋ ರೆನೋ ಮೊಬೈಲ್ ಇದೆ, ಅದು ಮಾತ್ರ ಇರೋದು. ಅದರಲ್ಲೇ ಆಗಿದೆ. ಒಂದು ಮೈಕ್ ಕೂಡ ಇಲ್ಲ, ನಾವು ಮೈಕ್ ಕೂಡ ಯೂಸ್ ಮಾಡೋದಿಲ್ಲ. ಅಂದರೆ ಮೈಕ್ ತೆಗೆಯುವಷ್ಟು ಕೂಡ ನಾವು ಶಕ್ತರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದರೆ ಮೈಕ್ ತೆಗೊಳ್ಬಹುದು, ಅದಕ್ಕೆ ಅಷ್ಟೇ ಬೆನಿಫಿಟ್ ಬೇಕಲ್ಲ ನಮಗೆ. ಯಾವುದೇ ಕಾರಣ ಇಲ್ಲದೆ ಮೈಕ್ ತೆಗೊಳ್ಳೋದು ಕೂಡ ಸ್ವಲ್ಪ ಲಾಸ್ ಅಂತ ಆಗ್ತದೆ. ಇದಕ್ಕಿಂತ ಮುಂಚೆ ಒಂದು 2,500 ಒಂದು ಮೈಕ್ ತೆಗೊಂಡಿದ್ದೆ, ಒಂದು 4-5 ವರ್ಷದ ಮುಂಚೆ. ಯೂಟ್ಯೂಬಲ್ಲಿ ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ಕನಸು ಕಂಡ ದಿನಗಳಲ್ಲಿ. ಅಂದರೆ ಆ ಮೈಕ್ ಸ್ವಲ್ಪ ಆನ್ಲೈನ್ನಲ್ಲಿ ತೆಗೆದುಕೊಂಡದ್ದು, ಅದು ಸ್ವಲ್ಪ ಡೂಪ್ಲಿಕೇಟ್ ಅಂತ ಆಗ್ತದೆ. ಒಂಚೂರು ಕೂಡ ನಾಯ್ಸ್ ಕೂಡ ಕ್ಲಿಯರ್ ಆಗದಂಥ ಮೈಕ್. ಅದಕ್ಕೆ ಅಲ್ಲೇ ಅದನ್ನು ಮೂಲೆಗಿಟ್ಟೆ, ಇನ್ನು ಮೈಕ್ ಸಹವಾಸ ಬೇಡ, ಮಾಡಿದರೆ ಮೊಬೈಲಲ್ಲೇ ವಿಡಿಯೋಸ್ ಮಾಡೋಣ ಅಂತ. ಮೊಬೈಲಲ್ಲೇ ವಾಯ್ಸ್ ಬಂದರೆ ಸಾಕು, ಎಷ್ಟು ಕ್ಲಿಯರ್ ಬರ್ತದೆ ಅಷ್ಟು ಕ್ಲಿಯರ್ ಮಾಡೋಣ, ಮತ್ತೆ ಎಡಿಟಿಂಗ್ನಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದರೆ ಸಾಕು ಅಂತ ಹೇಳಿ ಇಂದಿಗೂ ಮೈಕ್ ತೆಕ್ಕೊಂಡಿಲ್ಲ. ಆದರೂ ಕೂಡ ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಹಣ ಬಂದರೆ ಮೈಕ್ ತೆಕ್ಕೊಳ್ಬೇಕಂತ ಆಸೆ ಇತ್ತು. ನೋಡುವ, ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವ. ಅದೇ ರೀತಿ ಜನವರಿಯಿಂದ ಫೆಬ್ರವರಿಯಲ್ಲಿ ಒಂದು ಜೀವನ ನಿರ್ವಹಣೆಗೆ ನನ್ನ ಕೆಲಸ ಅಂದರೆ ಅಡಿಕೆ ಸುಲಿಯುವುದೆಲ್ಲ ನನ್ನ ಕೆಲಸ. ಅಡಿಕೆ ಸುಲಿಯುವುದು ಮತ್ತು ಅಡಿಕೆ ವ್ಯಾಪಾರ ಮಾಡ್ತೀವಿ. ಹೀಗೆ ಸಣ್ಣ ಪುಟ್ಟ ಎಲ್ಲ ವಹಿವಾಟೆಲ್ಲ ಮಾಡಿಕೊಂಡು ದಿನ ದೂಡುವಂಥವರು ನಾವು. ಅದರ ಮಧ್ಯೆ ಸ್ವಲ್ಪ ಕಳೆದ ವರ್ಷ ಕೆಲಸ ಕೂಡ ಡೌನ್ ಇತ್ತು. ಈ ಕಾರಣದಿಂದ ಒಂದು ರಿಕ್ಷಾ ತಗೊಂಡೆ, ಎಲೆಕ್ಟ್ರಿಕ್ ರಿಕ್ಷಾ. ಅದರಿಂದ ಕೂಡ ಅಷ್ಟೇನು ಸಕ್ಸಸ್ ಏನು ಕಾಣ್ತಾ ಇಲ್ಲ. ಆದರೂ ಕೂಡ ಒಂದು ಆಚೀಚೆ ಹೋಗ್ಲಿಕ್ಕೆ ಆಗ್ತದೆ, ಸ್ವಲ್ಪ ಬಾಡಿಗೆ ಸಿಗ್ತದೆ ಅಷ್ಟೇ. ಅದರ ಮಧ್ಯೆ ಕೂಡ $100 ಕಂಪ್ಲೀಟ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟಪಡಬೇಕಾಯಿತು. ಆದರೆ ಯಾರು
ನಂಬಿದ್ರೆ ಬಿಡಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನನಗೆ ಒಂದು $100 ಕಂಪ್ಲೀಟ್ ಮಾಡಲಿಕ್ಕೆ ಸಂಪೂರ್ಣ 1 ವರ್ಷ ಬೇಕಾಯಿತು. ಯಾರು ಕೂಡ ನಂಬಲಿಕ್ಕಿಲ್ಲ. ವ್ಯೂಸ್ ಇತ್ತು, ಕಂಡಪಟ್ಟ ವ್ಯೂಸ್, ಅಂದರೆ ತುಂಬ ವ್ಯೂಸ್ ಇತ್ತು. ಅಂದರೆ ಒಂದೊಂದು ವಿಡಿಯೋ 95,000 ಕೂಡ ಹೋಗಿದೆ, 50,000, 60,000, 30,000, 40,000 ಹೀಗೆ ವ್ಯೂಸ್ ಬಂದಿದೆ, ನೀವು ಗಮನಿಸಬಹುದು. ಆದರೂ ಕೂಡ $100 ಕಂಪ್ಲೀಟ್ ಮಾಡಲಿಕ್ಕೆ, ಅಂದರೆ ರಿವೆನ್ಯೂ ಅಂದರೆ ಅದರಲ್ಲಿ RPM CPM ಅಂತ ಇರ್ತದೆ. RPM ಬಹಳಷ್ಟು ಕಡಿಮೆ ಸಿಗ್ತಾ ಇದ್ದ ಕಾರಣ ಏನು ಜಾಸ್ತಿ ಇದಾಗ್ತಾ ಇರಲಿಲ್ಲ. ಒಂದೊಂದು ವಿಡಿಯೋಸ್ ಕೂಡ ಜಾಸ್ತಿ ಡಾಲರ್ ಕೌಂಟ್ ಆಗ್ತಾ ಇರಲಿಲ್ಲ. ಎಲ್ಲರ ಹಾಗೆ 1000 ವ್ಯೂಸ್ಗೆ $1 ಅಥವಾ 5,000 ವ್ಯೂಸ್ಗೆ $1 ಹೀಗೆಲ್ಲ ನನಗೆ ಬರ್ತಾ ಇರಲಿಲ್ಲ. ಕೆಲವೊಮ್ಮೆ 10,000 ವ್ಯೂಸ್ಗೆ ಕೂಡ $1 ಬಂದದ್ದಿದೆ. ಈ ರೀತಿಯಾಗಿ ಬಹಳಷ್ಟು ವ್ಯೂಸ್ ಬರುವಾಗ ಖುಷಿಯಾದರೂ ಕೂಡ ವಿಡಿಯೋಸ್ ರಿವೆನ್ಯೂ ನೋಡುವಾಗ ಬಹಳಷ್ಟು ಬೇಸರ ಆಗ್ತಾ ಇತ್ತು. ಆದರೂ ಏನೇ ಆಗಲಿ, ಯೂಟ್ಯೂಬ್ಗೆ ಒಂದು ಇಳಿದಾಗಿದೆ. ಇನ್ನು ಬೇರೆ ಚಾನೆಲ್ ಮಾಡೋದು ಬೇಡ, ಇದರಲ್ಲೇ ಕಂಟಿನ್ಯೂ ಮಾಡೋಣ. ಯಾಕೆಂದರೆ ಎವರೇಜ್ ಡ್ಯೂರೇಷನ್ ಕೂಡ ಒಳ್ಳೇದಿದ್ರು ಕೂಡ ಏನೋ ರೆವೆನ್ಯೂ ಬಹಳಷ್ಟು ಕಡಿಮೆ ಬರ್ತದೆ. ಯಾವ ಪ್ರಾಬ್ಲಮ್ ಅಂತ ನಮಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನರಲ್ಲಿ ವಿಚಾರಿಸಿದೆ, ಯಾರಿಗೂ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇರಲಿಲ್ಲ. ಆ ಕಾರಣದಿಂದ ನಾನು ಬಿಟ್ಬಿಟ್ಟೆ. ಯಾವಾಗ ಯೂಟ್ಯೂಬ್ನವರು ಕೊಡ್ತಾರೆ ಆವಾಗ ಕೊಡಲಿ ಅಂತ. ಅಂತೂ ಹೀಗೆ ಮೆಲ್ಲ 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 ಸ್ಟೆಪ್ ಬೈ ಸ್ಟೆಪ್ ಹೋಗಿ $100 ಅಂತೂ ಕಂಪ್ಲೀಟ್ ಆಯಿತು. ಇನ್ನು ಕೂಡ ಯೂಟ್ಯೂಬ್ ಅಮೌಂಟ್ ರಿಸೀವ್ ಆಗಲಿಲ್ಲ. ಅದು ಬಹುಶಃ ಮುಂದಿನ ತಿಂಗಳೇನೋ ಆಗ್ಬಹುದು. ಆ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಆದರೆ ಆಗಬಹುದು, ಇಲ್ದಿದ್ರೆ ಅಲ್ಲೇ ಇರ್ತದೆ. ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗುವುದಕ್ಕಿಂತ ನಮ್ಮ ಯಾವ ಗುರಿ ಇದೆ, ಯೂಟ್ಯೂಬ್ನಲ್ಲಿ ಏನು ಮಾಡಬೇಕು, ಜನರಿಗೆ ಯಾವುದಾದ್ರೂ ಒಂದು ಉತ್ತಮವಾದ ಸಂದೇಶ ತಲುಪಿಸಬೇಕೆಂಬ ಒಂದು ಉದ್ದೇಶದಿಂದ ಈ ಯೂಟ್ಯೂಬ್ಗೆ ಇಳಿದ ಕಾರಣ ಆ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇನೆ. ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಜಾಸ್ತಿ ಫೋಕಸ್ ಮಾಡ್ತೇನೆ. ಇಷ್ಟೇ. ಅಂದರೆ ಲೈಫಲ್ಲಿ ಬಹಳಷ್ಟು ಏರಿಳಿತಗಳಾಗಿದೆ. ಈ 2025 ಅಂದರೆ ತುಂಬ ಕಷ್ಟದ ದಿನಗಳಾಗಿದೆ ನಮ್ಮದು. ಅದು ಹೇಳ್ಕೊಂಡು ಪ್ರಯೋಜನ ಇಲ್ಲ, ಯಾರಿಗೂ ಹೇಳುವಂತಹ ಸಿಚುವೇಶನ್ ಕೂಡ ಅಲ್ಲ. ಯಾಕೆಂದರೆ ಒಂದು ಕಡೆ ಕೆಲಸ ಕೂಡ ಬಹಳಷ್ಟು ಕಡಿಮೆಯಾಗಿತ್ತು, ಮತ್ತೊಂದು ಕಡೆ ನಮ್ಮದು ಅಡಿಕೆಯದ್ದು ಕೆಲಸ ಆದ ಕಾರಣ ಅಡಿಕೆ ಕೂಡ ಬಹಳಷ್ಟು ಡೌನ್ ಇತ್ತು. ಮತ್ತು ಸಾಲಗಳು ಮೇಲಿಂದ ಮೇಲೆ ಸಾಲಗಳು ಜಾಸ್ತಿ ಆಗ್ತಾ ಹೋಯಿತು. ನೋಡೋಣ ಮುಂದಿನ ವರ್ಷ ಏನಾಗ್ತದೆ ಸಿಚುವೇಶನ್, ಯಾವ ರೀತಿ. ಈಗ ಸಾಲಗಳ ಇದು ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿಯಲ್ಲಿದೆ. ಮುಂದಿನ ವರ್ಷದ್ದು ಡೌನ್ ಆಗ್ತದ ಸಾಲ, ಅಥವಾ ಸಂಪೂರ್ಣ ಸಾಲ ಮುಕ್ತವಾಗ್ತೇನಾ ಅಂತ ಇನ್ನು ನೋಡೋಣ. ಖಂಡಿತವಾಗಿ ನೀವು 2026ಕ್ಕೆ ಸ್ವಾಗತಿಸಲು ನೀವೆಲ್ಲ ಸಿದ್ಧರಾಗಿದ್ದೀರಿ. ಅದೇ ರೀತಿ ನಾನು ಕೂಡ ಸಿದ್ಧವಾಗಿದ್ದೇನೆ. ಅದೇ ರೀತಿ ನನಗಾಗಿ ಕೂಡ ಪ್ರಾರ್ಥಿಸಿ. ಒಂದು ಉತ್ತಮವಾದ ಒಂದು ಸ್ಟೈಲಲ್ಲಿ, ಅಂದರೆ ಸಾಲ ಮುಕ್ತವಾಗಿ ಒಂದು ಒಳ್ಳೆ ವೇಯಲ್ಲಿ ಜೀವನ ನಡೆಸಲು ಅಥವಾ ಜೀವನ ಸಾಗಲು ಆ ದೇವರಲ್ಲಿ ಪ್ರಾರ್ಥಿಸಿ. ಅದೇ ರೀತಿ ನಿಮಗಾಗಿ ಕೂಡ ನಾನು ಕೂಡ ಪ್ರಾರ್ಥಿಸುತ್ತೇನೆ. ಅಷ್ಟೇ, ಬೇರೇನಿಲ್ಲ. ಅಂದರೆ ಯೂಟ್ಯೂಬ್ ಜರ್ನಿ ಅಂದರೆ ಹೀಗೆ ಅಲ್ಲ. ಯೂಟ್ಯೂಬಲ್ಲಿ ಜಾಸ್ತಿ ಫೋಕಸ್ ಮಾಡಲಿಲ್ಲ, ಅದರ ಹಿಂದೆ ಕೆಲವೊಂದು ಸಣ್ಣ ನೋವಿನ ವಿಚಾರಗಳಿತ್ತು. ಅದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಮುಂದೆ ಈಗ ಯೂಟ್ಯೂಬ್ ಪೇಮೆಂಟ್ ಏನು ಬರಲಿಲ್ಲ, ತುಂಬ ಜನ ಭಾವಿಸಿದ್ದಾರೆ ಇವನಿಗೆ ತುಂಬ ಯೂಟ್ಯೂಬ್ ಪೇಮೆಂಟ್ ಬರ್ತದೆ ಅಂತ. ಯಾಕೆಂದರೆ ನನ್ನ ವ್ಯೂಸ್ ಅಷ್ಟಿದೆ. ಯೂಟ್ಯೂಬಲ್ಲಿ ವ್ಯೂಸ್ ನೋಡುವಾಗ ಎಲ್ಲರೂ ಕೂಡ ಹಾಗೆ, ಮಾನಿಟೈಸ್ ಆಗಿದ್ದು ಬಹುತೇಕ ಎಲ್ರಿಗೂ ಗೊತ್ತಿದೆ. ಮಾನಿಟೈಸ್ ಆದಮೇಲೆ ಯೂಟ್ಯೂಬಿಂದ ಹಣ ಕೂಡ ಬರ್ತದೆ ಅಂತ ತುಂಬ ಜನ ಭಾವಿಸಿದ್ದಾರೆ. ಇಲ್ಲ, ಒಂದು ಪೈಸೆ ಕೂಡ ಇದುವರೆಗೆ ರಿಸೀವ್ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ $100 ಕಂಪ್ಲೀಟ್ ಮಾಡಿದ್ದೇನೆ ಎಂಬ ಒಂದು ಸಂತೃಪ್ತಿ ಇದೆ ಅಷ್ಟೇ. ಕನ್ನಡ ಸ್ವಲ್ಪ ಬೈ ಮಿಸ್ಟೇಕ್, ಅಂದರೆ ನಾವು ಆಡುಭಾಷೆ ನಮ್ಮದು, ಹೊರಗಡೆ ವ್ಯವಹಾರ ಮಾಡೋದು ತುಳು ಭಾಷೆಯಲ್ಲಿ, ಅದೇ ರೀತಿ ಮನೆಯೊಳಗೆ ಮಾತಾಡುವುದು ಬ್ಯಾರಿ ಭಾಷೆ. ಈ ರೀತಿಯಾಗಿ ಕನ್ನಡ ಸ್ವಲ್ಪ ಬಾಯಿ ಕಟ್ತದೆ. ಯಾಕೆಂದರೆ ನಮ್ಮ ಈ ಪ್ರಾದೇಶಿಕ ಭಾಷೆಗಳು ನಮ್ಮ ಬಾಯಲ್ಲಿ ಬಂದು ಹೋಗ್ತದಲ್ಲ, ಆ ಕಾರಣದಿಂದ ಸ್ವಲ್ಪ ಬಾಯಿ ಕಟ್ಟಬಹುದು. ಕೆಲವರಿಗೆ ನನ್ನ ಕನ್ನಡ ಹೇಳ್ತಾರೆ, ನಿನ್ನ ಕನ್ನಡ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ. ಖಂಡಿತವಾಗಿಯೂ ನಾವು ಬೇಕಂತ ಮಿಸ್ಟೇಕ್ ಮಾಡೋದಲ್ಲ, ಅಥವಾ ಕನ್ನಡದ ಜ್ಞಾನ ಕೊರತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ನಾವು 1ನೇ ಕ್ಲಾಸ್ನಿಂದ ಹೋದದ್ದೇ ಕನ್ನಡ ಮೀಡಿಯಂ, ಹಾಗೆಲ್ಲ ಇದ್ದದ್ದೇ ಕನ್ನಡ ಮೀಡಿಯಂ. ಆ ಕಾರಣದಿಂದ ಕನ್ನಡ ಜ್ಞಾನದ ಕೊರತೆ ಇಲ್ಲ. ನಮ್ಮ ಆಡು ಭಾಷೆಗಳು ಮಿಡ್ಲಲ್ಲಿ ಸ್ವಲ್ಪ ಮಿಕ್ಸ್ ಆಗುವ ಕಾರಣದಿಂದ, ಅಂದರೆ ಕರಾವಳಿ ಭಾಗ ಗೊತ್ತುಂಟು ನಿಮಗೆ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಗೊತ್ತಿರುವಂಥದ್ದೇ ವಿಚಾರ. ಯಾಕೆಂದರೆ ಇಲ್ಲಿ ಎಲ್ಲ ತುಳು ಭಾಷೆ ಮಾತಾಡೋದು ಹೊರಗಡೆ ವ್ಯವಹಾರ ಮಾಡುವಾಗ. ಅದೇ ರೀತಿ ಮನೆಯೊಳಗೆ ಅವರವರು ಇರ್ತಾರೆ, ಕೊಂಕಣಿ, ಬ್ಯಾರಿ, ಹೀಗೆ ಬೇರೆ ಬೇರೆ ವಿವಿಧ ಭಾಷೆಗಳಿವೆ, ಅದೆಲ್ಲ ಮಾತಾಡ್ತಾ ಇರ್ತಾರೆ. ಆ ಕಾರಣದಿಂದ ಸ್ವಲ್ಪ ಬಾಯಿ ಕಟ್ಬಹುದು ಅಷ್ಟೇ. ಬೇರೆ ಏನು ಹೇಳಲಿಕ್ಕಿಲ್ಲ ಫ್ರೆಂಡ್ಸ್, ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಬೇರೆ ಒಂದು ಚರಿತ್ರೆಯ ವಿಡಿಯೋಸ್ ಮೂಲಕ.
ಅಥವಾ ಯಾವುದಾದ್ರೂ ಒಂದು ದರ್ಗಾದ, ಅಂದರೆ ಇಲ್ಲಿ ಸುತ್ತಮುತ್ತಲಿನ ದರ್ಗಾಗಳಿರ್ತವೆ, ಮಹಾತ್ಮರು ಅಂತ್ಯವಿಶ್ರಮಗೊಂಡಿರುವಂತಹ ಸ್ಥಳಗಳಿರುತ್ತದೆ. ಇಂತಹ ಸ್ಥಳಗಳ ಬಗ್ಗೆ ಪರಿಚಯ ಮಾಡುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿಯ ತನಕ ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ರೆಗ್ಯುಲರ್ ಆಗಿ ನೋಡ್ತಾ ಇರುವವರು ಕೂಡ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿಯ ತನಕ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.